ಅಂಜನಾದ್ರಿ ಬೆಟ್ಟದಲ್ಲಿ ಗಲಾಟೆ ಆಗಿದೆ. ಸ್ವಾಮೀಜಿ ಗಲಾಟೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂಜನಾದ್ರಿ ಬೆಟ್ಟದಲ್ಲಿ ಸ್ವಾಮೀಜಿ ವರ್ಸಸ್ ಅರ್ಚಕರ ಗಲಾಟೆ ಆಗಿದೆ. ಇದು ಸ್ವಾಮೀಜಿ ವರ್ಸಸ್ ಅರ್ಚಕರ ಗಲಾಟೆ. ಇದು ವಿದ್ಯಾದಾಸ ಬಾಬಾ ವಿರುದ್ಧ ಅವಾಚ್ಯ ಶಬ್ದ ಬಳಸಿರೋ ಅಂತ ಆರೋಪ ಕೇಳಿ ಬಂದಿದೆ. ಸ್ವಾಮೀಜಿ ವರ್ಸಸ್ ಅರ್ಚಕರ ಗಲಾಟೆ. ಇದು ಗೋವಿಂದಾನಂದ ಸರಸ್ವತಿ ಶ್ರೀಗಳಿಂದ ಅವಾಚ್ಯ ಶಬ್ದ ಬಂದಿದೆ. ಗರ್ಭಗುಡಿಯಲ್ಲೇ ಇಬ್ಬರು ಸ್ವಾಮೀಜಿಗಳ ಮಧ್ಯೆ ಗಲಾಟೆ ಆಗಿದೆ. ಕೊಪ್ಪಳ ಜಿಲ್ಲೆಯ ಆನೆಗುಂದಿಯಲ್ಲಿ ಇರುವಂಥ ಅಂಜನಾದ್ರಿ ಬೆಟ್ಟದಲ್ಲಿ ಈ ಗಲಾಟೆ ಆಗಿದೆ. ಗ್ರಾಮೀಣ ಪೊಲೀಸ್ ಠಾಣೆಗೆ ವಿದ್ಯಾದಾಸ ಬಾಬಾ ದೂರನ್ನ ಕೊಟ್ಟಿದ್ದಾರೆ. ಈಗ ಆನ್ಲೈನ್ ಮೂಲಕ ದೂರನ್ನ ನೀಡಿದ್ದಾರೆ ವಿದ್ಯಾದಾಸ ಬಾಬಾ. ಇದು ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟ. ಅಲ್ಲಿ ಅರ್ಚಕರು ಹಾಗೂ ಸ್ವಾಮೀಜಿಗಳ ಮಧ್ಯೆ अभी से हम शांत बैठे, इसका मतलब कौन बात किया पहले ಇಲ್ಲ ನೀನು ನಾಟಕ ಕೆಲಸ ಮಾಡ್ತಾ ಇದ್ದೀನಿ ನೀನು ಹೊಡೆದಾಡದಲ್ಲಿ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಜು, ಗಲಾಟೆಯ ದೃಶ್ಯಾವಳಿಗಳನ್ನ ನೋಡ್ತಾ ಇದೀವಿ. ಸ್ವಾಮೀಜಿ ವರ್ಸಸ್ ಅರ್ಚಕ. ಯಾವಾಗ ಆಗಿದೆ ಗಲಾಟೆ? ಯಾತಕ್ಕೋಸ್ಕರ ಗಲಾಟೆ? ಮಧುಸೂದನ್, ಏನು ಅಂಜನಾದ್ರಿ ಕೊಪ್ಪಳದ ಆನೆಗುಂದಿ ಹನುಮನಹಳ್ಳಿಯ ಅಂಜನಾದ್ರಿ ಬೆಟ್ಟ ಇದೆ. ಈ ಅಂಜನಾದ್ರಿ ಬೆಟ್ಟ ಗರ್ಭಗುಡಿಯಲ್ಲಿ ಏನು ವಿದ್ಯಾದಾಸ ಬಾಬಾ ಏನು ಪ್ರಧಾನ ಅರ್ಚಕರು, ಅಂಜನಾದ್ರಿ ಬೆಟ್ಟದ ಪ್ರಧಾನ ಅರ್ಚಕರಾದಂತಹ ವಿದ್ಯಾದಾಸ ಬಾಬಾ ಮತ್ತು ಹಂಪಿ ಗೋವಿಂದಾನಂದ ಸ್ವಾಮಿ ಅವರ ಮಧ್ಯೆ ನಡೆದಂತ ಗಲಾಟೆ ಇದು. ಏನಂದ್ರೆ ಗೋವಿಂದಾನಂದ ಸ್ವಾಮಿ ಈ ಮುಂಚೆ ಏನು ಇಲ್ಲಿ ಒಂದು ಪೂಜಾ ವಿವಾದವಾಗಿ ಇಬ್ಬರ ನಡುವೆ ಒಂದು ಗಲಾಟೆ ಇರುತ್ತೆ. ಆ ವಿಷಯವಾಗಿ ಏನು ಗೋವಿಂದಾನಂದ ಸ್ವಾಮಿಗಳು ಅಂಜನಾದ್ರಿ ಬೆಟ್ಟಕ್ಕೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ವಿದ್ಯಾದಾಸ ಬಾಬಾ ಅರ್ಚಕರಾದಂಥ ವಿದ್ಯಾದಾಸ ಬಾಬಾ ಅವರು ಅವ್ರಿಗೆ ಅಡ್ಡಿಪಡಿಸಿರ್ತಾರೆ. ಅಂದ್ರೆ ನೀನು ಪೂಜೆ ಮಾಡೋದಕ್ಕೆ ನೀನು ಇಲ್ಲಿ ನಿನಗೆ ಅನುಮತಿ ಇಲ್ಲ, ಇಲ್ಲಿ ಮಾಡಬೇಡ, ನೀನು ಏನಿದ್ರು ನಿನ್ನ ಭಾಗದಲ್ಲಿ ಇರ್ಬೇಕು, ಇಲ್ಲಿ ನೀನು ತಲೆ ಹಾಕ್ಬೇಡ ಅನ್ನೋ ಮಾತಾಡಿದಾಗ ಇಬ್ಬರ ನಡುವೆ ಈ ಗಲಾಟೆ ನಡೆದಿರುವಂಥದ್ದು. ಈ ಗಲಾಟೆಯು ಕಳೆದ ಒಂದು ವರ್ಷದ ಹಿಂದೆ ಏನು ಅವರು ಗೋವಿಂದ ಸ್ವಾಮೀಜಿ ಅವರು ಈ ಅಂಜನಾದ್ರಿ ಪ್ರದೇಶದಲ್ಲಿ ಒಂದು ಎತ್ತರವಾದಂಥ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಬೇಕಾಗಿ ಅವರು ಏನು ಒಂದು ಸಂಕಲ್ಪವನ್ನು ಮಾಡಿರ್ತಾರೆ. ಈ ವಿಚಾರವಾಗಿ ಇಬ್ಬರ ನಡುವೆ ಅಂದೇ ಗಲಾಟೆ ನಡೆದಿರ್ತದೆ. ಸೊ ಆ ಸಂದರ್ಭದಲ್ಲಿ ವಿದ್ಯಾದಾಸ ಬಾಬಾ ಯಾವುದೇ ರೀತಿಯಾಗಿ ಕೂಡ ಅವರಿಗೆ ಏನಂದ್ರೆ ಏನು ಗೋವಿಂದಾನಂದ ಸ್ವಾಮಿ ಅವರಿಗೆ ವಿದ್ಯಾದಾಸ ಬಾಬಾ ಯಾವುದೇ ರೀತಿಯಾಗಿ ಅಂಜನಾದ್ರಿಗೆ ಬಂದ್ರೆ ಅವ್ರ ಪೂಜೆ ಏನಾದ್ರು ಮಾಡೋಕೆ ಬಂದ್ರೆ ಅವ್ರ ಜೊತೆ ಸದಾ ಗಲಾಟೆ ಮಾಡ್ತಿರ್ತಾರೆ. ಹಾಗಾಗಿ ಏನಂತಂದ್ರೆ ಇಬ್ಬರ ನಡುವೆ ಇದು ಒಳಗಡೆ ಇರುವಂತಹ ವಾರು ಮತ್ತು ಅದೇ ರೀತಿಯಾಗಿ ಇವತ್ತು ಹೊರಗಡೆ ಬಿದ್ದಿರುವಂತದ್ದು. ಹಾಗಾಗಿ ಇಬ್ಬರು ಗರ್ಭಗುಡಿಯಲ್ಲಿ ಪೂಜೆ ವಿಷಯವಾಗಿ ಗಲಾಟೆ ನಡೆದಿರುವಂತದ್ದು. ಈ ಸಂದರ್ಭದಲ್ಲಿ ಇಬ್ಬರು ಕೈ ಮಿಲಾಯಿಸುವವರೆಗೂ ಕೂಡ ಏನೋ ಗಲಾಟೆ ಆಗಿರುವಂತದ್ದು. ಅವಾಚ್ಯ ಪದಗಳಿಂದ ಒಬ್ಬರಿಗೊಬ್ಬರು ನಿಂದನೆ ಮಾಡಿಕೊಂಡಿರುವಂತದ್ದು. ಸೊ ಹಾಗಾಗಿ ವಿದ್ಯಾದಾಸ ಬಾಬಾ ಏನಂತಂದ್ರೆ ಈಗ ಸದ್ಯ ಗೋವಿಂದಾನಂದ ಸ್ವಾಮಿ ವಿರುದ್ಧ ಆನ್ಲೈನ್ ಅಲ್ಲಿ ಅವ್ರ ವಿರುದ್ಧ ಕಂಪ್ಲೇಂಟ್ ಕೂಡ ಮಾಡಿರುವಂತದ್ದು. ಸೊ ಅಲ್ಲಿರುವಂತಹ ಪೊಲೀಸರು ಎಷ್ಟೇ ಇವರು ಇಬ್ಬರನ್ನು ಸಮಾಧಾನ ಪಡಿಸಿದ್ರು ಕೂಡ ಇಬ್ಬರ ನಡುವೆ ಗಲಾಟೆ ನಡೆದಿರುವಂತದ್ದು. ಹಾಗಾಗಿ ಈ ವಿವಾದ ಏನಂತಂದ್ರೆ ಸಂಪೂರ್ಣವಾಗಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ರಾಜು ನಿಮ್ಮ ಮಾಹಿತಿಗೆ. हो जाएगा तो सब लोग चले जाएंगे। ना सब लोग छोड़े, हाथ छोड़िए, सब लोग हाथ छोड़िए, 1 मिनट सब लोग हाथ छोड़िए, 1 मिनट उधर आते उधर बात चले बाहर ನೋಡಿದ್ರಿ ನೋಡಿ ನಾಳೆ अभी से हम शांत बैठे, इसका मतलब कौन बात किया
कौन बात किया पहले ಬಂದ್ಬಿಟ್ಟಿದ್ದಾನೆ ಇಲ್ಲಿಗೆ ಹುಡುಗಿರಿ ಜೊತೆ ಆಟ ಆಡಿಕೊಡುವಂತ ಇಲ್ಲ ನೀನು ನೀನು ನಾಟಕ ಇಲ್ಲ ನೀನು ನಾಟಕ ನಿಂದು बाजरी बाजरी ಏ ಕೆಲಸ ಮಾಡ್ತಾ ಇದ್ದೀನಿ ನೀನು